Welcome to Commerce Kannadiga YouTube channel. Let us know some curious things about taxation. History of taxation in India. ಭಾರತದ ತೆರಿಗೆ ಇತಿಹಾಸ. ಭಾರತದ ತೆರಿಗೆ ಇತಿಹಾಸವು ತುಂಬ ಸುದೀರ್ಘವಾದ ದಾಖಲೆಯನ್ನು ಹೊಂದಿದೆ. Taxation in India has existed since ancient times. ಪುರಾತನ ಕಾಲದಿಂದಲೂ ಕೂಡ ನಾವು ತೆರಿಗೆ ವಿಧಿಸುವಿಕೆಯನ್ನು ಗಮನಿಸಬಹುದು. Taxation was considered as a sacred duty in Vedic times. It finds its references in many ancient books like Srimad Bhagavatam, Manusmriti and Arthashastra. ತೆರಿಗೆಯ ಉಲ್ಲೇಖವು ಹಲವಾರು ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ರಾಮಾಯಣದ ಒಂದು ಸಂವಾದದಲ್ಲಿ ಇರಬಹುದು ಅಥವಾ ಮಹಾಭಾರತದ ವಿವಿಧ ಸಂದರ್ಭದ ಉಪದೇಶಗಳಲ್ಲಿ ಇರಬಹುದು. ಶ್ರೀಮದ್ ಭಾಗವತದಲ್ಲಿ, ಮನುಸ್ಮೃತಿಯಲ್ಲಿ, ಅರ್ಥಶಾಸ್ತ್ರದಲ್ಲಿ ತೆರಿಗೆ ಉಲ್ಲೇಖಗಳನ್ನು ನಾವು ಅಲ್ಲಲ್ಲಿ ಪದೇ ಪದೇ ಕಾಣುತ್ತೇವೆ. ರಾಜ್ಯವನ್ನು ಹೇಗೆ ನಿರ್ವಹಿಸಬೇಕು, ಆಡಳಿತವನ್ನು ಹೇಗೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ರಾಜರಿಗೆ ವಿವಿಧ ಸಂದರ್ಭಗಳಲ್ಲಿ ಆಡಳಿತ ಮತ್ತು ತೆರಿಗೆಯ ಕುರಿತಾದ ಬೋಧನೆಗಳನ್ನು ನಾವು ಕೇಳುತ್ತೇವೆ. ಮನುಸ್ಮೃತಿಯನ್ನು ತೆಗೆದುಕೊಂಡರೆ ಅಥವಾ ಮನು ಸ್ಮೃತಿಕಾರನ ಮತ್ತು ಋಷಿಯಾದ ಮನುವನ ವಿಷಯವನ್ನು ತೆಗೆದುಕೊಂಡಾಗ ಮನುಸ್ಮೃತಿಯಲ್ಲಿ ಯಾವ ರೀತಿ ರಾಜನು ತೆರಿಗೆ ಸಂಗ್ರಹಿಸಬೇಕು ಎಂಬುದನ್ನು ಹೇಳುತ್ತಾರೆ. Manu, the ancient sage and lawgiver in the Manusmriti, speaks of a variety of tax measures that the king could undertake according to the Shastras and advises that taxes should relate to the income and expenditure of the subject. ನೋಡಿ, ಮನುಸ್ಮೃತಿಯಲ್ಲಿ ಸ್ಮೃತಿಕಾರ ಮನು ಏನು ಹೇಳಿದ್ದಾನೆ ಎಂದು ನೋಡಿದಾಗ, ತೆರಿಗೆ ಸಂಗ್ರಹಣೆಯು ವ್ಯಕ್ತಿಯೊಬ್ಬನ ಆದಾಯ ಮತ್ತು ಖರ್ಚುಗಳಿಗೆ ಸಂಬಂಧಪಟ್ಟಾಗಿ ಇರಬೇಕು ಎನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಮುಂದುವರೆದು, ಮನು said, as the calf and the bee take their food little by little, even so must the king draw from his realm moderate annual taxes. ಹೇಗೆ ಹಸು ಮತ್ತು ದುಂಬಿಗಳು ತಮ್ಮ ಆಹಾರವನ್ನು ಸ್ವಲ್ಪ ಸ್ವಲ್ಪವಾಗಿ ಸಂಗ್ರಹಿಸುತ್ತವೋ ಅದೇ ರೀತಿ ರಾಜನಾದವನು ಕೂಡ ಪ್ರಜೆಗಳಿಂದ ಯಾವುದೇ ರೀತಿ ಹೊರೆಯಾಗದಂತೆ ತೆರಿಗೆ ಸಂಗ್ರಹಣೆ ಮಾಡಬೇಕು ಎಂಬುದಾಗಿ. ಇದೇ ಮುಂದುವರಿದು ಮಹಾಕಾವ್ಯಗಳಲ್ಲಿಯೂ ಕೂಡ ತೆರಿಗೆಯ ಉಲ್ಲೇಖವನ್ನು ನಾವು ಕಾಣುತ್ತೇವೆ. ಕಾಳಿದಾಸನ ರಘುವಂಶವನ್ನು ನೋಡಿದಾಗ ದಿಲೀಪನ ಉಲ್ಲೇಖ ಬರುತ್ತದೆ. When he says thus of King Dilipa in Kalidasa's Raghuvamsha, double quote, it was only for the good of his subjects that he collected taxes from them, just as the sun draws moisture from the earth to give it back 1,000-fold. ದಿಲೀಪ ಯಾವ ರೀತಿ ತೆರಿಗೆಯನ್ನು ಸಂಗ್ರಹಿಸುತ್ತಿದ್ದ ಎಂದರೆ, ಯಾವ ರೀತಿ ಸೂರ್ಯನು ಭೂಮಿಯಿಂದ ತೇವಾಂಶವನ್ನು ಸಂಗ್ರಹಿಸುತ್ತಿದ್ದನೋ ಅದೇ ರೀತಿ ಸಂಗ್ರಹಿಸುತ್ತಿದ್ದ, ಮತ್ತು ಹೇಗೆ ಭೂಮಿಗೆ ಅದನ್ನು ಸಹಸ್ರಾರು ಪಟ್ಟು ಹೆಚ್ಚಿಗೆ ಮಾಡಿ ಮಳೆಯಾಗಿ ಸುರಿಸುತ್ತಿದ್ದನೋ ಆ ರೀತಿ ಕೊಡುಗೆಯನ್ನು ಕೊಡುತ್ತಿದ್ದ ಎಂಬುದಾಗಿ ಆತನ ಉದಾರತನವನ್ನು ಇಲ್ಲಿ ವಿವರಿಸಲಾಗಿದೆ. ಇದೇ ಮುಂದುವರಿದು ಚಾಣಕ್ಯ ಅಥವಾ ವಿಷ್ಣುಗುಪ್ತ, ಪ್ರಮುಖವಾಗಿ ಕೌಟಿಲ್ಯ ಎಂದೇ ಖ್ಯಾತನಾದ ಅವನ ಅರ್ಥಶಾಸ್ತ್ರದಲ್ಲಿಯೂ ಕೂಡ ತೆರಿಗೆಯ ಉಲ್ಲೇಖವನ್ನು ನಾವು ಕಾಣಬಹುದು. ಅರ್ಥಶಾಸ್ತ್ರದ ಗ್ರಂಥದಲ್ಲಿ ತೆರಿಗೆಯ ಕುರಿತು ಸುದೀರ್ಘವಾದ, ವಿಸ್ತೃತವಾದ ಮತ್ತು ಯೋಜಿತವಾದ ಸಲಹೆಗಳನ್ನು ಕೌಟಿಲ್ಯ ರಾಜನಾದವನಿಗೆ ನೀಡಿದ್ದಾನೆ. ಯಾವ ರೀತಿ ರಾಜ್ಯವನ್ನು ನಡೆಸಬೇಕು ಎನ್ನುವುದನ್ನು ಕೂಡ ತೆರಿಗೆ ನೀತಿಯ ಮೂಲಕ ಅದನ್ನು ಸಮರ್ಥವಾಗಿಸಬೇಕು ಎನ್ನುವುದನ್ನು ಇಲ್ಲಿ ತಿಳಿಸಲಾಗಿದೆ. Kautilya's Arthashastra deals with
taxation in an elaborate and planned manner, suggesting ways to guide a king in running the state in an efficient and fruitful manner. According to him, treasury is the root of administration. ಕೌಟಿಲ್ಯನ ಪ್ರಕಾರ ಕೋಶ ಮೂಲೋ ದಂಡ, ಅಂದರೆ ತೆರಿಗೆ ಎನ್ನುವುದು ಅಥವಾ ಸಂಪತ್ತು ಎನ್ನುವುದು ಆಡಳಿತದ ಬೇರು ಎಂದು ಕೌಟಿಲ್ಯ ಪ್ರತಿಪಾದಿಸಿದ್ದಾನೆ. ಇಂದಿಗೂ ಕೂಡ ಕೌಟಿಲ್ಯನ ಅರ್ಥಶಾಸ್ತ್ರವು ಆರ್ಥಿಕತೆಯ ದೃಷ್ಟಿಯಿಂದ ಮಹತ್ತರ ಕೃತಿ ಎಂದೇ ಪರಿಗಣಿಸಲ್ಪಟ್ಟಿದೆ. ಇವಿಷ್ಟು ಸಣ್ಣ ಮಾಹಿತಿಗಳು ಅಥವಾ ಪುಟ್ಟದಾದ ಮಾಹಿತಿಗಳು ಭಾರತದ ತೆರಿಗೆ ಇತಿಹಾಸದ ಕುರಿತು ಸಂಕ್ಷಿಪ್ತ ವಿವರಣೆಯನ್ನು ಕೊಡುತ್ತವೆ. ಸುದೀರ್ಘವಾದ ವಿವರಣೆ ಬೇಕಾದಲ್ಲಿ ನಾವು ಮತ್ತಷ್ಟು ಅಧ್ಯಯನವನ್ನು ಕೈಗೊಳ್ಳಲೇಬೇಕು.